ನಮಸ್ಕಾರ ಸ್ನೇಹಿತರೆ, ಜಿಮ್ ಗುರುಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕೇವಲ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಕೊಬ್ಬನ್ನು ಕರಗಿಸಿ ಒಳ್ಳೆ ಫಿಟ್ ಆ್ಯಂಡ್ ಫೈನ್ ಬಾಡಿ ಪಡೆಯೋದು ಹೇಗೆ ಅಂತ ನೋಡೋಣ. ಬನ್ನಿ ಸ್ನೇಹಿತರೆ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಈ ಫ್ಯಾಟ್ ಅಥವಾ ಕೊಬ್ಬು ಎಂದರೆ ಏನು ಅಂತ ನೋಡೋಣ. ಸ್ನೇಹಿತರೆ, ಈ ಕೊಬ್ಬು ಎಂದರೆ ಬೇರೇನೂ ಅಲ್ಲ, ಇದು ಸ್ಟೋರ್ಡ್ ಎನರ್ಜಿ. ಅಂದರೆ ನಮ್ಮ ದೇಹ ನಮ್ಮನ್ನು ಜೀವಂತವಾಗಿ ಇಡಲು ಅದು ತನ್ನದೇ ಆದ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಹಾಗೂ ಈ ಕಾರ್ಯಗಳನ್ನು ನಿರ್ವಹಿಸಲು ಅದಕ್ಕೆ ಶಕ್ತಿಯ ಅವಶ್ಯಕತೆ ಇದ್ದು, ಈ ಶಕ್ತಿ ನಮ್ಮ ಆಹಾರದ ಮೂಲಕ ಸಿಗುತ್ತದೆ. ಈ ರೀತಿ ಆಹಾರದ ಮೂಲಕ ಸಿಕ್ಕ ಶಕ್ತಿಯು ನಮ್ಮ ದೇಹದ ಅವಶ್ಯಕತೆಗಿಂತ ಹೆಚ್ಚಾಗಿದ್ದರೆ ದೇಹವು ಅದನ್ನು ಆಹಾರ ಸಿಕ್ಕದೇ ಇದ್ದಾಗ ಉಪಯೋಗಿಸಲು ಸ್ಟೋರ್ ಮಾಡುತ್ತದೆ. ಅದೇ ನಮ್ಮ ದೇಹದ ಕೊಬ್ಬು. ಈಗ ನೀವು ಕೇವಲ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ದೇಹದ ಕೊಬ್ಬು ಇಳಿಸಲು ಪ್ರತಿದಿನ ಜಿಮ್ನಲ್ಲಿ 40 ನಿಮಿಷ ವೆಯ್ಟ್ಸ್ ವರ್ಕೌಟ್ ಮಾಡಬೇಕಾಗುತ್ತದೆ. ಹಾಗೂ 15ರಿಂದ 20 ನಿಮಿಷ ಕಾರ್ಡಿಯೋ ವರ್ಕೌಟ್ಸ್ಗಳನ್ನು ಮಾಡಬೇಕು. ಏಕೆಂದರೆ ವೆಯ್ಟ್ಸ್ ವರ್ಕೌಟ್ಗಳು ಮತ್ತು ಕಾರ್ಡಿಯೋ ವರ್ಕೌಟ್ಗಳು ನಿಮ್ಮ ದೇಹದ ಶಕ್ತಿಯ ಅವಶ್ಯಕತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ನಿಮ್ಮ ದೇಹ ಹೆಚ್ಚಾಗಿ ಕೊಬ್ಬನ್ನು ಕರಗಿಸುತ್ತದೆ. ಇದರ ಜೊತೆಗೆ ನಿಮಗೆ ದಿನಕ್ಕೆ ಅವಶ್ಯಕತೆ ಇರುವ ಕ್ಯಾಲೋರಿಗಳಿಗಿಂತ ಸ್ವಲ್ಪ ಮಟ್ಟಿಗೆ ಕಡಿಮೆ ಕ್ಯಾಲೋರಿಗಳನ್ನು ತಿನ್ನಬೇಕು. ಉದಾಹರಣೆಗೆ, ನಿಮ್ಮ ದೇಹದ ಕ್ಯಾಲೋರಿಯ ಅವಶ್ಯಕತೆ 2500 ಇದ್ದರೆ ನೀವು 2000ದಿಂದ 2200 ಕ್ಯಾಲೋರಿಗಳನ್ನು ತಿನ್ನಬೇಕು. ಹಾಗೂ ಈ ಕ್ಯಾಲೋರಿಗಳು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ ಮತ್ತು ಹೆಲ್ತಿ ಫ್ಯಾಟ್ಗಳಿಂದ ಬರಬೇಕು. ನಿಮಗೆ ಈ ಕ್ಯಾಲೋರಿಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು ಎಂದು ತಿಳಿಯದಿದ್ದರೆ ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಕ್ಯಾಲೋರಿ ಕ್ಯಾಲ್ಕುಲೇಟರ್ ಆ್ಯಪ್ ಒಂದನ್ನು ಡೌನ್ಲೋಡ್ ಮಾಡಿ ಅದರ ಮುಖಾಂತರ ನಿಮ್ಮ ಕ್ಯಾಲೋರಿಗಳನ್ನು ಕೌಂಟ್ ಮಾಡಿಕೊಳ್ಳಬಹುದು. ಇದರ ಜೊತೆಗೆ ನೀವು ವೈಟ್ ರೈಸ್, ವೈಟ್ ಶುಗರ್ ಮತ್ತು ಮೈದಾವನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಏಕೆಂದರೆ ಇವು ನಮ್ಮ ರಕ್ತದಲ್ಲಿ ಶುಗರ್ ಅಂಶವನ್ನು ಜಾಸ್ತಿ ಮಾಡಿ ನಮ್ಮ ದೇಹದ ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರಿ ನಮ್ಮ ದೇಹದ ಕೊಬ್ಬು ಕರಗಿಸುವ ಶಕ್ತಿಯನ್ನು ನಾಶ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಸ್ನೇಹಿತರೆ, ನೀವು ವೆಯ್ಟ್ಸ್ ವರ್ಕೌಟ್ಸ್ ಮತ್ತು ಕಾರ್ಡಿಯೋ ವರ್ಕೌಟ್ಸ್ಗಳನ್ನು ಹೇಗೆ ಮಾಡಬೇಕೆಂದು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುವೆ. ಧನ್ಯವಾದಗಳು.